ಸತ್ವ, ಸತ್ಯ, ಅಸ್ತಿತ್ವ, ದ ಕೋರ್, ದಿ ಎಸೆನ್ಸ್, ರಸ, ಸ್ವಾದ ಇರೋ ಕಡೆಗೆ ನಾವು ಹೋಗಬೇಕಾದ್ರೆ ಮೋಹ ಹೋಗಬೇಕು. ಸ್ವಮೋಹ, ಮದ, ಮಾತ್ಸರ್ಯಗಳ ಗುಣ ಸಾಯಬೇಕು. ಸತ್ರೇ ಆ ಸತ್ವದ ಕಡೆಗೆ ಹೋಗೋಕ್ಕಾಗೋದು. ಈ ಗುಣಗಳು 6 ಗುಣಗಳು, ಅದರಿಂದ ಬರುವಂಥ ಎಷ್ಟೋ ಗುಣಗಳೆಲ್ಲ ಇದೆ. ಅದಕ್ಕೆ ಸಂಬಂಧಪಟ್ಟಿದ್ದ ಗುಣಗಳೆಲ್ಲ ಸಾಯಬೇಕಾದ್ರೆ ಸಾಯ್ತಾ ಸಾಯ್ತಾ ನಮ್ಮಲ್ಲಿ ಒಂದು ನವ ಚೈತನ್ಯ ಬರುತ್ತೆ. ಹೊಸ ಚೈತನ್ಯ ಇದ್ರ ಸಾವಿಂದಲೇ ಹುಟ್ಕೊಳ್ಳೋದು. ಚೈತನ್ಯದಲ್ಲೂ ಒಂದು ನವಗುಣ ಇದೆ. ಆ ನವಗುಣ ಅಂದರೆ ಹೊಸ ಗುಣ, ಅದು ಅನುಭವಕ್ಕೆ ಬಂದಿರಲ್ಲ. ದೈವಿಕ ಗುಣಗಳು, ಅದಕ್ಕೆ ಅದು ಹೇಳ್ತಾರೆ ಪುನರುತ್ಥಾನ ಅಂತೆ. ಆ ಪುನರುತ್ಥಾನ ನಮ್ಮಲ್ಲಿ ಆಗಬೇಕಾದ್ರೆ, ಜೀವನ ನಾವು ಪಡಿಬೇಕಾದ್ರೆ, ಪುನರ್ಜನ್ಮ ಪಡಿಬೇಕಾದ್ರೆ ಅತಿ ಅಗತ್ಯ ಈ ಸಾವು, ಮೋಹ, ಮದ, ಮಾತ್ಸರ್ಯಗಳ ಸಾವು. ನಿನ್ನ ತಪ್ಪು, ನೆಪ್ಪು, ದೋಷ ಎಲ್ಲವೂ ಕೂಡ ಆ ಸಾವಿಗೆ ನಾವು ಬೆಳಕು ಹಿಡಿಬೇಕು. ಅದಕ್ಕೆ ಟಾರ್ಚ್ ಹಾಕಿ ಹುಡುಕಬೇಕು ಅಂತಾರಲ್ಲ, ಆ ಥರ ಜ್ಞಾನದ ಬೆಳಕಲ್ಲಿ ಅವನ್ನೆಲ್ಲ ನೋಡಬೇಕು. ಒಳ ಬೆಳಕಿಗೆ, ಅದು ಹೊರಗಡೆ ಬೆಳಕಲ್ಲ, ಒಳ ಬೆಳಕಿಗೆ ನೋಡಿದಾಗ ಮುಚ್ಚಿಟ್ಕೊಂಡು ಎಲ್ಲೆಲ್ಲೋ ಸಂಧಿ ಮೂಲೆಯಲ್ಲೆಲ್ಲ ಕೂತಿರುತ್ತೆ. ಅದು ಕಳ್ಳು ಮನಸ್ಸಲ್ವಾ, ಆ ಸುಳ್ಳಾಟ ಆಡೋಕ್ಕೆ ಅದು ನೋಡಬೇಕು. ಅಂದರೆ ನಾವು ಸಾಕ್ಷಿ, ಅದನ್ನೆಲ್ಲ ಮುಚ್ಚಿಟ್ಕೊಳ್ಳೋಕ್ಕೆ ನಾವು ಬಿಡಲ್ಲ, ನೋಡ್ತೀವಿ. ಆ ಥರ ನೋಡಬೇಕು. ನವಚೈತನ್ಯದ ನವಗುಣದ ಪುನರುತ್ಥಾನಕ್ಕೆ ಸಾವು ಅತಿ ಅಗತ್ಯ. ಯಾವುದರ ಸಾವು? ಇದು ಮೋಹ, ಮದ, ಮಾತ್ಸರ್ಯ ಗುಣಗಳ ಸಾವು. ಸತ್ವ ಸತ್ಯದ ಕಡೆಗೆ ನಿನ್ನ ತಪ್ಪು, ನೆಪ್ಪು, ದೋಷಗಳು ಒಳ ಬೆಳಕಿಗೆ ಹಿಡಿದಾಗ ಕಳ್ಳ ಮನಸ್ಸಿನ ಸುಳ್ಳಾಟಕ್ಕೆ ಈ ಸಾಕ್ಷಿ ಬಿಡುವುದಿಲ್ಲ. ಆ ಬೆಳಕು ಬಿದ್ದ ತಕ್ಷಣ ಸಾಕ್ಷಿಯಲ್ಲಿ ಇರಕ್ಕೆ ಬಿಡಲ್ಲ, ಅದನ್ನು ಹೊರಗಡೆ ಹಾಕುತ್ತೆ. ಅದಕ್ಕೆ ಆ ಡೆತ್ ಈಸ್ ಎಕ್ಸ್ಟ್ರೀಮ್ಲಿ ನೆಸೆಸರಿ. ಡೆತ್ ಈಸ್ ಎಕ್ಸ್ಟ್ರೀಮ್ಲಿ ನೆಸೆಸರಿ ಫಾರ್ ದಿ ರಿವೈವಲ್ ಆಫ್ ದಿ ಕ್ವಾಲಿಟೀಸ್ ಆಫ್ ದಿ 9 ಕಾನ್ಸ್ಟಿಟ್ಯೂಯೆಂಟ್ಸ್ ವಿತ್ ನ್ಯೂ ಎನರ್ಜಿ. The depth of attachment, arrogance and jealousy is for pure truth. That is the fraudulent mind is not encouraging its false game. A false game, the proof is that one's mistake, errors and all the differentiation ಏನೇನಿದೆ have become visible in the inner light. That is witness, sakshi. Death is extremely necessary for the revival of the quality of 9 constituents with new energy.